ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲ. ಸಂಚಾರದ ಜೀವನಾಡಿಯಾಗಿರೋ ರಾಜ್ಯದ ಸಾರಿಗೆ ಸಂಸ್ಥೆಗಳು ಮತ್ತಷ್ಟು ದುಬಾರಿಯಾಗಲಿವೆ. ನಿರ್ವಹಣಾ ವೆಚ್ಚ ಹೆಚ್ಚಾಗಿದ್ದು ದರ ಏರಿಕೆ ಮಾಡಿ ಅಂತ ಸರ್ಕಾರಕ್ಕೆ ಪ್ರಸ್ತಾವನೆ ಸಲ್ಲಿಸಿವೆ. ಆ ಮೂಲಕ ಕಳೆದೊಂದು ವರ್ಷದಲ್ಲಿ 2ನೇ ಬಾರಿ ರೇಟ್ ಹೆಚ್ಚಿಸಿ ಅಂತ ಮನವಿ ಮಾಡಿದ್ದು 25% ಏರಿಸಿ ಅಂತ ಕೋರಿಕೊಂಡಿವೆ. ದುಬಾರಿ ದುನಿಯಾದಲ್ಲಿ ಮತ್ತಷ್ಟು ಕಾಸ್ಟ್ಲಿ ಆಗುತ್ತಾ ಬಸ್ ಪ್ರಯಾಣ? ನಿರ್ವಹಣಾ ವೆಚ್ಚ, ಯುದ್ಧದ ನೆಪ ಒಡ್ಡಿ 25% ಏರಿಕೆಗೆ ಮನವಿ. ದಿನ ಕಳೆದಂತೆ ದುನಿಯಾ ದುಬಾರಿಯಾಗ್ತದೆ. ಅದರಲ್ಲೂ ಮಧ್ಯಪ್ರಾಚ್ಯದಲ್ಲಿ ಯುದ್ಧ ಆರಂಭವಾದಾಗಿನಿಂದಲೂ ಮಧ್ಯಮ ವರ್ಗದ ಜನರು ಜೀವನ ನಡೆಸೋದೇ ಕಷ್ಟವಾಗಿದೆ. ಹಾಲು, ನೀರು, ಪೆಟ್ರೋಲ್, ಡೀಸೆಲ್ ಅಷ್ಟೇ ಯಾಕೆ, ಹೋಟೆಲ್ ದರವೂ ಸಹ ಏರಿಕೆ ಮಾಡಿದ್ದಾಗಿದೆ. ಸರ್ಕಾರಿ ಬಸ್ಗಳ ಪ್ರಯಾಣ ದರದ ಸರದಿ ಕಳೆದೊಂದು ವರ್ಷದಲ್ಲಿ 15% ಟಿಕೆಟ್ ದರ ಹೆಚ್ಚಿಸಿದ ಸಾರಿಗೆ ಸಂಸ್ಥೆಗಳು ಇದೀಗ ಮತ್ತೆ ಟಿಕೆಟ್ ರೇಟ್ ಏರಿಸಿ ಅಂತ ಸರ್ಕಾರಕ್ಕೆ ಮನವಿ ಸಲ್ಲಿಸಿವೆ. ಅದು 25%. ಇನ್ನು ದರ ಹೆಚ್ಚಳ ಮಾಡೋಕೆ ಕೊಟ್ಟ ಕಾರಣಗಳು ಏನು ಅನ್ನೋದನ್ನ ನೋಡೋದಾದ್ರೆ, ರೇಟ್ ಹೈಕ್ಗೆ ಕಾರಣ ಶಕ್ತಿ ಯೋಜನೆ ಅನುದಾನ ನಿಗಮಗಳಿಗೆ ಸಂದಾಯವಾಗಿಲ್ಲ. ಸಿಬ್ಬಂದಿಗೆ ಕೊಡುವ ವೇತನದಲ್ಲಿ ಭಾರಿ ಏರಿಕೆ. ಯುದ್ಧದಿಂದಾಗಿ ಡೀಸೆಲ್ ದರ ಏರಿಕೆ ಆಗ್ತದೆ. ನಿರ್ವಹಣಾ ವೆಚ್ಚವೂ ಏರಿಕೆ. 4 ಸಾರಿಗೆ ನಿಗಮಗಳಾದ ಕೆಎಸ್ಆರ್ಟಿಸಿ, ಬಿಎಂಟಿಸಿ, ಎನ್ಡಬ್ಲ್ಯೂಕೆಆರ್ಟಿಸಿ ಹಾಗೂ ಕೆಕೆಆರ್ಟಿಸಿಯ ಅಧಿಕಾರಿಗಳು ಇತ್ತೀಚೆಗೆ ಸಿಎಂ ಜೊತೆ ನಡೆದಿದ್ದ ಸಭೆಯಲ್ಲಿ ನಿಗಮಗಳು ಉಳಿಯಬೇಕಂದ್ರೆ ದರ ಏರಿಕೆ ಒಂದೇ ಪರಿಹಾರ, ಹೀಗಾಗಿ ಆದಷ್ಟು ಬೇಗ ಟಿಕೆಟ್ ದರ ಏರಿಕೆ ಮಾಡಲು ಅನುಮತಿ ಕೊಡಿ ಅಂತ ಕೋರಿಕೊಂಡಿವೆಯಂತೆ. ಸದ್ಯ ಸಿಎಂ ದರ ಏರಿಕೆ ಕುರಿತಂತೆ ಸಕಾರಾತ್ಮಕವಾಗಿ ಸ್ಪಂದಿಸಿದ್ದಾರೆ ಎಂದು ಹೇಳಲಾಗ್ತಿದೆ. ಆರ್ಥಿಕ ಹೊರೆ ಕಡಿಮೆ ಮಾಡಲು ಟಿಕೆಟ್ ದರ ಹೆಚ್ಚಳ ಮಾಡೋದು ಅನಿವಾರ್ಯವಾಗಿದ್ದು, ಶೀಘ್ರದಲ್ಲೇ ಗ್ಯಾರಂಟಿ ಸರ್ಕಾರದಿಂದ ಮತ್ತೊಂದು ಆರ್ಥಿಕ ಹೊರೆ ಬೀಳೋದ್ರಲ್ಲಿ ಯಾವುದೇ ಅನುಮಾನವಿಲ್ಲ. ಉಲ್ಲಾಸ್ ಎಸ್ ಕಿರುವಾಸೆ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.